ಕೆಲವೊಮ್ಮೆ ನಾವು ನಿರೀಕ್ಷೆಗಳ ಮೂಲಕ ನಮ್ಮದೇ ಆದ ಹಾರ್ಟ್ ಬ್ರೇಕ್ಸ್ ಆಘಾತಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಯಾರೋ ನಿಮ್ಮನ್ನು ನೋಯಿಸೋರು ಯಾರು ಎಂದು ಕೇಳಿದರು ನನಗೆ. ಅದಕ್ಕೆ ನಾನು ಹೇಳಿದೆ, ನನ್ನ ಸ್ವಂತ ನಿರೀಕ್ಷೆಗಳು ಅಂತ. ನಿಮ್ಮ ಎಕ್ಸ್ಪೆಕ್ಟೇಷನ್ನಿಂದ ಮತ್ತು ಇತರರ ಎಕ್ಸ್ಪೆಕ್ಟೇಷನ್ನಿಂದ ನೀವು ನೋವು ಅನುಭವಿಸುತ್ತಾ ಇದ್ದೀರಾ? ನಿರೀಕ್ಷೆಗಳು ಯಾವಾಗಲೂ ನಮಗೆ ನೋವು ಕೊಡುತ್ತದೆ ಅಂತ ನಿಮ್ಮ ಭಾವನೆಯ? ನಿಮ್ಮ ಮತ್ತು ಇತರರ ನಿರೀಕ್ಷೆಗಳನ್ನು ಎಕ್ಸ್ಪೆಕ್ಟೇಷನ್ಗಳನ್ನು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನಿಭಾಯಿಸಲು ಕ್ಲಿಯರ್ ಕಮ್ಯುನಿಕೇಷನ್ ಅದರ ಮೇಲೆ ಫೋಕಸ್ ಮಾಡಿ. ಹಾಗೆ ರಿಯಲಿಸ್ಟಿಕ್ ಗೋಲ್ಸ್ ಅಂದರೆ ವಾಸ್ತವಿಕ ಗುರಿಗಳನ್ನು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಾಗೆ ಸೆಲ್ಫ್ ಕಂಪ್ಯಾಷನ್ನ ಪ್ರಾಕ್ಟೀಸ್ ಮಾಡೋದನ್ನು ಅಭ್ಯಾಸ ಮಾಡಿ. ಇವು ಎಲ್ಲದರ ಕಡೆ ನೀವು ಗಮನ ಹರಿಸಿದ್ರೆ, ಫೋಕಸ್ ಮಾಡಿದರೆ ನಿಮಗೆ ಎಕ್ಸ್ಪೆಕ್ಟೇಷನ್ಸಿಂದ ನೋವು ಆಗೋದನ್ನು ಕಡಿಮೆ ಮಾಡಬಹುದು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಅಶ್ವಿನ್. ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಲಾಸ್ಟ್ ವೀಕ್ ನಾನು ಕಳೆದ ವಾರ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ, ಎಕ್ಸ್ಪೆಕ್ಟೇಷನ್ ಅಂದರೆ ಏನು, ಅದರಿಂದ ಅದು ಯಾಕೆ ಆಗುತ್ತೆ, ಎಕ್ಸ್ಪೆಕ್ಟೇಷನ್ಸ್ನ ಯಾಕೆ ನಾವು ಇಟ್ಕೋತೀವಿ ಅಂತಂದು ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ನೋಡಿದ್ರಾ? ಸೊ ಅದನ್ನು ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನೋಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಮೊದಲೇ ಬಾರಿಗೆ ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ಚಾನಲ್ಗೆ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಅದಕ್ಕಿಂತ ಮುಂಚೆ ನಾನು ಇದು ಮುಂದುವರೆಯೋದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಾನು 800 ಸಬ್ಸ್ಕ್ರೈಬರ್ಸ್ ಸಿಕ್ಕಿದೆ ನನಗೆ. ನೀವು ಗಮನಿಸಿರಬೇಕು, ಅಬ್ಸರ್ವ್ ಮಾಡಿದ್ದೀರಾ ಅಂದರೆ 800 ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ 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 ಧನ್ಯವಾದಗಳು ನಿಮ್ಮ ಸಪೋರ್ಟ್ಗೆ. ಹೀಗೆ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನಾವು ಆದಷ್ಟು ಬೇಗ 1,000 ಅಂದರೆ 1K ಸಬ್ಸ್ಕ್ರೈಬರ್ಸ್ನ ನಾವು ರೀಚ್ ಮಾಡ್ಬೋದು. ಪ್ಲೀಸ್ ಹೆಲ್ಪ್ ಮಾಡಿ. ಆದಷ್ಟು ಜನಗಳಿಗೆ ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಹೇಳಿದ ಹಾಗೆ ಕಳೆದ ವಾರ ಮೊದಲನೇ ಭಾಗ ನಾನು ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳ ಬಗ್ಗೆ ನಾನು ಶೇರ್ ಮಾಡಿದೆ. ಅಲ್ಲಿ ಹೇಳಿದ್ದೆ ನೆಕ್ಸ್ಟ್ ಹೇಗೆ ಹ್ಯಾಂಡಲ್ ಮಾಡೋದು. ಎಕ್ಸ್ಪೆಕ್ಟೇಷನ್ಸ್ನ ನಾವು ಝೀರೋ ಆಗಿ ನಾವು ಇಟ್ಕೊಳ್ಳೋಕ್ಕೆ ಆಗಲ್ಲ ಅಂತ ಆ ಥರ ಮಾಡೋದು ತುಂಬಾ ಕಷ್ಟ, ಅದು ಗೊತ್ತು, ಅದು ಇಂಪಾಸಿಬಲ್. ಆದರೆ ನಾವು ಆದಷ್ಟು ಎಕ್ಸ್ಪೆಕ್ಟೇಷನ್ಸ್ನ ನಾವು ರಿಯಲಿಸ್ಟಿಕ್ಕಾಗಿ, ಅದು ವಾಸ್ತವಿಕತೆಗೆ ಹತ್ತಿರವಾಗಿ ಅದ್ರ ಬಗ್ಗೆ ನಾವು ಇಟ್ಕೊಂಡ್ರೆ ಏನು, ಅದರದ್ದೇನು ರಿಸಲ್ಟು, ಔಟ್ಕಮ್ಸ್ ಏನಾಗುತ್ತೆ, ಅದರಿಂದ ಏನೇನಾಗುತ್ತೆ, ಕಾನ್ಸಿಕ್ವೆನ್ಸಸ್ ಎಲ್ಲದ್ರ ಕಡೆ ಬಗ್ಗೆ ನಮಗೆ ಅವೇರ್ನೆಸ್ ಇಟ್ಕೊಂಡು ನಾವು ಇದು ಮಾಡಿದ್ರೆ ಆವಾಗ ನಮಗೆ ಜಾಸ್ತಿ ನೋವಾಗೋದನ್ನು ಕಡಿಮೆ ಮಾಡ್ಬೋದು ಅಲ್ವಾ. ನೋವು ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೋಬಹುದು. ಸೊ ಇದರಲ್ಲಿ ಈ ಪಾರ್ಟಲ್ಲಿ ಇದು 2ನೇ ಭಾಗ ಮತ್ತು ಕೊನೆಯ ಭಾಗ. ಇಲ್ಲಿ ನಾನು ಹೇಳ್ತೀನಿ ಹೇಗೆ ಅಂತ. ಸೊ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಬಗ್ಗೆನೂ ಬೇರೆಯವ್ರು ಇಟ್ಕೊಂಡಿರ್ಬೋದು, ನಮ್ಮ ಬಗ್ಗೆನೇ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆಯೇ ನಾವು ಬೇರೆಯವ್ರ ಬಗ್ಗೆನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ. ಸೊ ಇದೆಲ್ಲನೂ ಕೆಲವು ಸಲ ಅನ್ರಿಯಲಿಸ್ಟಿಕ್ ಆಗಿರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ ನಾವು ಸರಿಯಾಗಿ ಮಾತಾಡಬೇಕು. ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ಕ್ಲಿಯರ್ ಕಮ್ಯುನಿಕೇಷನ್ ಇರಬೇಕು. ನಾವು ಹೇಗೆ ಅವ್ರ ಎದುರುಗಡೆ ಇರೋರಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ಹೇಳಬೇಕು, ನಿನ್ನಿಂದ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಇದು ಕೆಲಸ ಇರ್ಬೋದು, ನಿಮ್ಮ ಕೊಲೀಗ್ ಇರ್ಬೋದು, ಟೀಮ್ ಮೆಂಬರ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ನಲ್ಲಿರ್ಬೋದು. ಕರೆಕ್ಟಾಗಿ ಎಲ್ಲ ಮಾತಾಡಿದರೆ, ಕಮ್ಯುನಿಕೇಷನ್ ಸರಿಯಾಗಿ ಇಟ್ಕೊಂಡ್ರೆ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆ ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೋಬೇಕು. ಯಾವುದಾದ್ರೂ ಬಗ್ಗೆ, ಸಿಚುವೇಶನ್ಸ್ ಬಗ್ಗೆನೂ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಬೋದು. ಯಾವುದ್ರ ಬಗ್ಗೆ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ಅದು ರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡಿ. ಹಾಗೆ ನಮ್ಮ ಬಗ್ಗೆನೂ ನಾವು ಕಾಳಜಿ ವಹಿಸಬೇಕು. ಅಂದರೆ ಸೆಲ್ಫ್ ಕಂಪ್ಯಾಷನ್ ಕೂಡ ನಾವು ಇದು ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಹೇಳಿದ್ನಲ್ಲ, ಹಾಗೆ ಐಡೆಂಟಿಫೈ ಮಾಡಬೇಕು ನಮ್ಮ ಎಕ್ಸ್ಪೆಕ್ಟೇಷನ್ನ. ಇದೆಲ್ಲದಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳನ್ನು ನಾವು ಗುರುತಿಸ್ಕೊಳ್ಳೋದು, ಹಾಗೆ ಅದನ್ನು ಓಪನ್ ಆಗಿ ಕಮ್ಯುನಿಕೇಟ್ ಮಾಡೋದು, ಮುಕ್ತವಾಗಿ ಓಪನ್ ಆಗಿ ತಿಳಿಸೋದು. ಹಾಗೆ ಪ್ಲ್ಯಾನ್ ಆದ ಹಾಗೆ ನಾವು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಆ ರೀತಿ ಆಗಲೇ ಹೋದರೆ ನಡೆದೇ ಇದ್ರೂ ಕೂಡ ಪರವಾಗಿಲ್ಲ ಅಂತ ಫ್ಲೆಕ್ಸಿಬಿಲಿಟಿ ಇಟ್ಕೊಳ್ಳೋದು. ಪ್ಲ್ಯಾನ್ ಎ ಆಗಲಿಲ್ಲ ಅಂದರೆ ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಈ ಥರ ನೀವು ಇಟ್ಕೋಬೇಕು. ಸೊ ರಿಜಿಡ್ಡಾಗಿ ನನಗೆ ಇದು ಆಗಲೇಬೇಕು, ಆಗದೆ ಹೋದರೆ ತುಂಬಾ ಆವಾಗ ಆಘಾತ ಆಗುತ್ತೆ, ನೋವಾಗುತ್ತೆ. ಸೊ ಇದಿಷ್ಟು
ಕೆಲವೊಂದು ಇಂಪಾರ್ಟೆಂಟಾಗಿ ನಾವು ಇದನ್ನೆಲ್ಲ ನಾವು ಇದು ಮಾಡಿದ್ರೆ, ಫಾಲೋ ಮಾಡಿದ್ರೆ ನಮಗೆ ಆದಷ್ಟು ನಮಗೆ ಇದು ಕಡಿಮೆ ಆಗುತ್ತೆ, ನೋವಾಗೋದು ಕಡಿಮೆ ಆಗುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ. ಸೊ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಇದ್ರ ಬಗ್ಗೆ ಎಲ್ಲ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ. ಸೊ ನಾನು 3 ವಿಭಾಗವಾಗಿ ವಿಭಜಿಸಿ ನಾನು ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ, 3 ಹೆಡಿಂಗ್ಸಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯದು ನಿಮ್ಮ ಸ್ವಂತ ನಿರೀಕ್ಷೆಗಳನ್ನು ನಿರ್ವಹಿಸುವುದು, ಅಂದರೆ ನಿಮ್ಮ ಓನ್ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ. ಸೊ ಮೊದಲನೇ ಏನಂತ ಹೇಳಬೇಕು ಅಂದರೆ, ಏನು ಹೇಳೋದು ಅಂದರೆ ಬಿ ರಿಯಲಿಸ್ಟಿಕ್. ವಾಸ್ತವಿಕತೆಯಿಂದ ದೂರ ಹೋಗಬೇಡಿ, ವಾಸ್ತವಿಕವಾಗಿ ಯೋಚನೆ ಮಾಡಿ. ಸಾಧಿಸಬಹುದಾದ ಈ ಗುರಿಗಳನ್ನು ನೀವು ಸೆಟ್ ಮಾಡ್ಕೊಳ್ಳಿ. ನೀವು ಯಾವ ಥರ ಗೋಲ್ಸ್ ಸೆಟ್ ಮಾಡ್ಕೋಬೇಕು ಅಂದರೆ ನಾವು ಅಚೀವ್ ಮಾಡ್ಕೋಬಹುದು ಅನ್ನೋದಷ್ಟೇ. ಆಮೇಲೆ ತುಂಬಾ ಪರ್ಫೆಕ್ಷನಿಸಮ್, ನಮಗೆ ಪರ್ಫೆಕ್ಟಾಗಿ ಎಲ್ಲ ಆಗಬೇಕು ಅನ್ನೋದನ್ನು ಆದಷ್ಟು ಕಡಿಮೆ ಮಾಡಿ, ಅವಾಯ್ಡ್ ಮಾಡಿ ಪರ್ಫೆಕ್ಷನ್ ಬೇಕು ಅನ್ನೋದನ್ನು. ಹಾಗೆ ಟೈಮ್ ಕನ್ಸ್ಟ್ರೆಂಟು ಇರುತ್ತೆ, ಸಮಯದ ನಿರ್ಬಂಧಗಳು ಇರುತ್ತೆ, ಕೆಲವೊಂದು ಟೈಮ್ ಕನ್ಸ್ಟ್ರೆಂಟ್ ಇರುತ್ತೆ, ಅದನ್ನು ಕನ್ಸಿಡರ್ ಮಾಡಿ. ನಿಮ್ಮ ರಿಸೋರ್ಸಸ್ ಏನಿದೆ, ಸಂಪನ್ಮೂಲಗಳು ಅಂತ ನಾವೇನು ಹೇಳ್ತೀವಿ, ಏನೇನು ನಿಮಗೆ ರಿಸೋರ್ಸಸ್ ಇದೆ ಅದ್ರ ಬಗ್ಗೆನೂ ಗಮನ ಹರಿಸಿ. ಹಾಗೆ ನಿಮ್ಮ ಸಾಮರ್ಥ್ಯಗಳನ್ನು ಕೂಡ ನೀವು ಗಮನ ಹರಿಸಿ. ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಿ. ಇವೆಲ್ಲ ತುಂಬ ಇಂಪಾರ್ಟೆಂಟ್. ಏನಂತೇಳಿ ಇವೆಲ್ಲ ನೀವು ಲಿಸ್ಟ್ ಮಾಡಿದ್ರೆ ನಿಮಗೆ ರಿಯಲಿಸ್ಟಿಕ್ ಆಗಿರೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಸೊ ಪ್ರೋಗ್ರೆಸ್ ಇದೆಯಲ್ಲ, ಪ್ರೋಗ್ರೆಸ್ ನಡೀತಾ ಇದ್ದಾಗ ನೀವು ಅದನ್ನು ಫೋಕಸ್ ಮಾಡಿ. ಹಾಗೆ ಪರ್ಫೆಕ್ಷನ್ ಅಲ್ಲ, ನೀವು ಪರ್ಫೆಕ್ಟಾಗಿ 100% ಹೀಗೆ ಆಗಬೇಕು ಅಂತ ಅದ್ರ ಬಗ್ಗೆ ಗಮನ ಹರಿಸೋ ಬದಲು ಪ್ರೋಗ್ರೆಸ್ ಆಗ್ತಾ ಇದೆಯಾ ಇಲ್ಲೋ ಅನ್ನೋದನ್ನು ಗಮನ ಹರಿಸಿ. ಹಾಗೆ ಸಣ್ಣ ಸಣ್ಣ ವಿನ್ಸ್ ಇರುತ್ತಲ್ಲ, ಸಣ್ಣ ಸಣ್ಣ ಗೆಲುವುಗಳನ್ನು ಕೂಡ ನೀವು ಸೆಲೆಬ್ರೇಟ್ ಮಾಡಿ. ಹಾಗೆಯೇ ಯಾವುದಾದ್ರೂ ಸೆಟ್ ಬ್ಯಾಕ್ ಆಯಿತು, ಹಿನ್ನಡೆ ಆಯಿತು ಅಂದರೆ ಅದನ್ನು ಒಂದು ನನಗೆ ಕಲಿಯೋದಕ್ಕೆ ಅವಕಾಶ ಆಯಿತು, ಅದಕ್ಕೆ ಲರ್ನಿಂಗ್ ಆಪರ್ಚುನಿಟಿ ಸಿಕ್ತು ಅಂತ ಆ ಥರ ನೋಡಿ. ಸೊ ಪಾಸಿಟಿವ್ ಆಗಿ ನೋಡಿಬಿಟ್ಟು ನಿಮಗೆ ಏನಾದರೂ ಅದು ಆಗಲಿಲ್ಲ, ಸೆಟ್ ಬ್ಯಾಕ್ ಆಯಿತು, ಹಿನ್ನಡೆ ಆಯಿತು ಅಂದರೆ ಅದರಿಂದ ನೀವು ಕಲಿತ್ಕೊಳ್ಳಿ. ಸೊ ನೆಕ್ಸ್ಟು ಸೆಲ್ಫ್ ಕಂಪ್ಯಾಷನ್ನ ಪ್ರಾಕ್ಟೀಸ್ ಮಾಡೋದು. ಸೊ ನಿಮಗೆ ನೀವು ಕನ್ಸಿಡರ್ ಅಂದರೆ ಸ್ವಯಂ ಸಹಾನುಭೂತಿ ಅಂತ ನಾವೇನು ಹೇಳ್ತೀವಿ ಅದನ್ನು ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಅರ್ಥ ಮಾಡ್ಕೊಳ್ಳಿ, ಈ ತಪ್ಪುಗಳಿದೆಯಲ್ಲ, ಕೆಲವೊಂದು ತಪ್ಪು ಮಾಡ್ಬೋದು, ಮಿಸ್ಟೇಕ್ಸ್ ಮಾಡ್ಬೋದು, ಅದು ಅನಿವಾರ್ಯ ಆಗಿರುತ್ತೆ. 100% ಎಲ್ಲರೂ ಪರ್ಫೆಕ್ಟ್ ಆಗಿರೋದಿಲ್ಲ. ಸೊ ನಾವೆಲ್ಲ ಹ್ಯೂಮನ್ ಅಲ್ವಾ, ಮನುಷ್ಯರು ನಾವೆಲ್ಲ. ಸೊ ಹಾಗಾಗಿ ನಾವು ಮಿಷಿನ್ಸ್ ಅಲ್ಲ. ಹಾಗಾಗಿ ಅದು ನಾವು ಅಕ್ಸೆಪ್ಟ್ ಮಾಡಿಕೊಂಡು ನಮಗೆ ನಾವು ಸ್ವಲ್ಪ ಕಂಪ್ಯಾಷನೇಟಾಗಿ ಕೈಂಡ್ನೆಸ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸ್ವಯಂ ಸಹಾನುಭೂತಿಯನ್ನು ಸ್ವದಯೆ ಅಂತ ಹೇಳ್ತೀವಿ. ಸ್ವಯಂ ನಮಗೆ ನಾವು ದಯೆ, ಕೈಂಡ್ನೆಸ್ನ ತೋರಿಸ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಹೊರಗಡೆ ಬಾಹ್ಯವಾಗಿ ಕೆಲವೊಂದು ಫ್ಯಾಕ್ಟರ್ಸ್ ಇರುತ್ತೆ, ಎಲ್ಲ ನಮ್ಮ ಕೈಲೇ ಇರೋಲ್ಲ, ನಮ್ಮ ಕಂಟ್ರೋಲಲ್ಲೇ ಇರೋಲ್ಲ. ಸೊ ಅಂಥವನ್ನ ನೀವು ಗುರುತಿಸ್ಕೋಬೇಕು, ಐಡೆಂಟಿಫೈ ಮಾಡಬೇಕು. ಹಾಗೆಯೇ ಯಾವ್ಯಾವ ಸರ್ಕಮ್ಸ್ಟೆನ್ಸಸಲ್ಲಿ ಏನಾಗ್ಬೋದು, ಆಮೇಲೆ ಏನು ರಿಸೋರ್ಸಸ್ ಇದೆ, ಅಥವಾ ಬೇರೆ ಜನಗಳದ್ದು ಹೇಗೆ ಆ್ಯಕ್ಷನ್ಸು, ಅವರ ರಿಯಾಕ್ಷನ್ಸು, ಆ್ಯಕ್ಷನ್ಸು, ಅದರಿಂದ ಹೇಗೆ ನಮ್ಮ ಏನು ನಮ್ಮ ರಿಸಲ್ಟ್ ಇರ್ಬೋದು, ಫಲಿತಾಂಶದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಅದನ್ನೆಲ್ಲ ಮುಂಚೆನೇ ನೀವು ಅಂದಾಜು ಮಾಡಿ ಅದೇ ರೀತಿ ಅದ್ರ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಳಿ. ಮುಂಚೆನೇ ಗುರುತಿಸಿ ಅದನ್ನೆಲ್ಲ. ಇವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು. ಏನಾದರೂ ಸಿಚುವೇಶನ್ಸ್ ಬರ್ಬೋದಾ, ಯಾವ್ಯಾವುದು ರಿಸೋರ್ಸಸ್ ನಂಗೆ ಸಿಕ್ಕುತ್ತೆ, ಸಿಕ್ಕಲ್ಲ, ಹಾಗೆ ಜನಗಳದ್ದು ರಿಯಾಕ್ಷನ್ಸು, ಆ್ಯಕ್ಷನ್ಸ್ ಇವೆಲ್ಲನೂ ಇನ್ಫ್ಲೂಯೆನ್ಸ್ ಮಾಡುತ್ತೆ ನಿಮ್ಮ ರಿಸಲ್ಟ್ಗೆ. ಏನು ಮಾಡ್ತಾ ಇದ್ದೀರಾ ಅದು ನೀವು ಆ್ಯಕ್ಷನ್ಸ್ ತೊಗೊಳ್ಳೋದು, ರಿಸಲ್ಟು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅನ್ನೋ ಥರ ಇದ್ದಾಗ ಅದನ್ನು ಕನ್ಸಿಡರ್ ಮಾಡಿ. ಹಾಗೆ ಅದಕ್ಕೆ ತಕ್ಕಂಗೆ ನೀವು ಎಕ್ಸ್ಪೆಕ್ಟೇಷನ್ಸ್ನ ಆ ಥರ ಇಟ್ಕೋಬೇಕು. ಸೊ ಇದು ಫಸ್ಟ್ ಪಾರ್ಟ್ ಆಯಿತು. ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ತನಕ ಹೇಗೆ ಅನ್ನಿಸ್ತು ಅಂತ ನನಗೆ ಖಂಡಿತ ತಿಳಿಸಿ. ನಿಮಗೇನಾದರೂ ಇದು ಗೊತ್ತಿತ್ತಾ, ಇವೆಲ್ಲ ನೀವು ಆಲ್ರೆಡಿ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಸೊ ಈಗ ಎರಡನೇ ಪಾರ್ಟಿಗೆ ಬರೋಣ. ಸೊ ಇದು ಬೇರೆಯವ್ರ ಎಕ್ಸ್ಪೆಕ್ಟೇಷನ್ ಹೇಗೆ, ಇತರರ ನಿರೀಕ್ಷೆಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ. ಸೊ ಇದರಲ್ಲಿ ಏನಂತಂದರೆ ನಾವು ಕಮ್ಯುನಿಕೇಟ್ ಮಾಡಬೇಕು, ಓಪನ್ ಆಗಿ ಕಮ್ಯುನಿಕೇಟ್ ಮಾಡಬೇಕು. ಹಾಗೆ ನಮ್ಮ ಎಕ್ಸ್ಪೆಕ್ಟೇಷನ್ಸು
ನಮ್ಮ ಗೋಲ್ಸ್ ಏನಿದೆ ಅನ್ನೋದನ್ನು ನಾವು ಯಾರ ಜೊತೆ ಕೆಲಸ ಮಾಡ್ತಾಯಿದ್ದೀವೋ ನಿಮ್ಮಿಂದ ಈ ಥರ ಇದ್ದರೆ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ರೆ ಹೀಗೀಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಈ ಥರ ಗೋಲ್ ಸೆಟ್ ಮಾಡಿದ್ದೀವಿ ಅಂತ ಕ್ಲಿಯರಾಗಿ ಓಪನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಲಿಮಿಟೇಷನ್ಸ್, ನೀವೇ ಮಾಡೋದಾದರೆ ನಿಮ್ಮ ಲಿಮಿಟೇಷನ್ಸು, ಅಥವಾ ಯಾವುದೋ ಒಂದು ನೀವು ಪ್ರಾಜೆಕ್ಟ್ ಇಟ್ಕೊಂಡಿದ್ರೆ ಅದ್ರ ಲಿಮಿಟೇಷನ್ಸು, ಅದ್ರದ್ದೇನು ಕನ್ಸ್ಟ್ರೇಂಟ್ಸು, ಅದು ಟೈಮ್ ಕನ್ಸ್ಟ್ರೇಂಟ್ ಇಟ್ಕೊಂಡಿದ್ರೆ ಇಷ್ಟರೊಳಗೆ ಮುಗಿಬೇಕು ಅದೆಲ್ಲನೂ ನೀವು ಹೇಳಿ. ಹಾಗೆ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ನಿಮ್ಮ ಡಿಸೈರ್ಡ್ ಔಟ್ಕಮ್ ಅಂದರೆ ನಿಮ್ಮ ಏನು ಫಲಿತಾಂಶ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕ್ಲಿಯರ್ ವರ್ಡ್ಸಲ್ಲಿ ಎಲ್ಲನೂ ಕರೆಕ್ಟಾಗಿ ಅವ್ರಿಗೆ ತಿಳಿಸಿಕೊಡಿ. ಸೊ ನೆಕ್ಸ್ಟು ಬೌಂಡ್ರೀಸ್ನ ಸೆಟ್ ಮಾಡ್ಕೋಬೋದು. ಸೆಟ್ ಮಾಡ್ಕೋಬೇಕಾಗುತ್ತೆ. ಸೆಟ್ ಬೌಂಡ್ರೀಸ್. ನಿಮ್ಮ ಮಿತಿಗಳನ್ನು ನಿಗದಿಪಡಿಸಿ, ಡಿಫೈನ್ ಮಾಡಿ, ಏನು ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಕರೆಕ್ಟಾಗಿ ನಿಗದಿ ಮಾಡಿ, ಹಾಗೆ ಕಮ್ಯುನಿಕೇಟ್ ಮಾಡಿ. ಕ್ಲಿಯರಾಗಿ ಬೇರೆಯವ್ರಿಗೆ ಕಮ್ಯುನಿಕೇಟ್ ಮಾಡಿ. ಸ್ಪಷ್ಟವಾದ ಪದಗಳನ್ನು ಉಪಯೋಗಿಸಿ, ಕ್ಲಿಯರ್ ವರ್ಡ್ಸಿಂದ, ಕ್ಲಾರಿಟಿಯಿಂದ ನೀವು ಏನೇನು ಬೌಂಡ್ರೀಸ್ ಇಟ್ಕೊಂಡಿದ್ದೀರಾ ಅಂತ ಕ್ಲಿಯರಾಗಿ ಹೇಳಿ. ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ. ಆಮೇಲೆ ತುಂಬಾ ಆನೆಸ್ಟ್ ಆಗಿರಿ, ಟ್ರಾನ್ಸ್ಪರೆಂಟ್ ಆಗಿರಿ, ಪಾರದರ್ಶಕ ಅಂತ ಏನು ಹೇಳ್ತೀವಿ ಹಾಗೆ. ಆನೆಸ್ಟ್ ಆಗಿರಿ. ಹಾಗೆಯೇ ಮುಂದೆ ಬರುವ ಅಡೆತಡೆಗಳು, ಚಾಲೆಂಜಸ್ಸು ಅಥವಾ ಆಬ್ಸ್ಟೆಕಲ್ಸು ಏನಾದರೂ ಇತ್ತು ಅಂದರೆ ಪ್ರಾಮಾಣಿಕವಾಗಿ ಒಟ್ಟಿಗೆ ಕೆಲಸ ಮಾಡಿ ಪರಿಹಾರನ ಕಂಡುಹಿಡಿಯಲು ಕೋಆಪ್ರೇಟ್ ಮಾಡಿ ಅಂಥೇಳಿ ಕೊಲಾಬ್ರೇಟ್ ಮಾಡ್ಕೊಳ್ಳಿ. ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋಕ್ಕೆ ಕೊಲಾಬ್ರೇಟ್ ಮಾಡಿಕೊಂಡು ಒಟ್ಟಿಗೆ ಕೆಲಸ ಮಾಡಿ. ನೆಕ್ಸ್ಟು ಅಕ್ನಾಲೇಜ್ ಮಾಡೋದು ಮತ್ತು ವ್ಯಾಲಿಡೇಟ್ ಮಾಡೋದು. ಬೇರೆಯವರು ನಿಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಅದನ್ನು ನೀವು ಅಕ್ನಾಲೇಜ್ ಮಾಡಿ, ಹಾಗೆ ವ್ಯಾಲಿಡೇಟ್ ಮಾಡಿ. ಅವ್ರದ್ದೂ ನಿರೀಕ್ಷೆಗಳಿರುತ್ತೆ, ಅವ್ರದ್ದು ಫೀಲಿಂಗ್ಸ್ ಇರುತ್ತೆ, ಅವ್ರದ್ದು ಭಾವನೆಗಳಿರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ, ಹಾಗೆ ಅದನ್ನು ಅಕ್ನಾಲೇಜ್ ಮಾಡಬೇಕಾಗತ್ತೆ. ನನಗಿದು ಈಗ ಅದನ್ನು ನಾನು ನಿಮ್ಮದು ಈ ಥರ ಎಕ್ಸ್ಪೆಕ್ಟೇಷನ್ ಇದೆ, ನನಗೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ನೀವು ತಿಳಿಸಿ, ಕ್ಲಿಯರಾಗಿ, ಟ್ರಾನ್ಸ್ಪರೆಂಟಾಗಿ. ಇತರರ ನಿರೀಕ್ಷೆನ ಹೇಗೆ ಅಕ್ಸೆಪ್ಟ್ ಮಾಡ್ತೀರೋ ಹಾಗೆಯೇ ಭಾವನೆಗಳನ್ನು ಕೂಡ ಅಕ್ಸೆಪ್ಟ್ ಮಾಡಿ, ಹಾಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಕ್ಲಿಯರಾಗಿ ಹೇಳಿ. ನೆಕ್ಸ್ಟು ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿ, ಕೃತಜ್ಞತೆನ ವ್ಯಕ್ತಪಡಿಸಿ. ಇತರರು ಮಾಡ್ತೀರಿ, ಈಗ ಬೇರೆಯವರು ಒಟ್ಟಿಗೆ ಕೆಲಸ ಮಾಡ್ತಿದ್ದೀರಿ ಅಥವಾ ಈ ರಿಲೇಷನ್ಶಿಪ್ ಇರ್ಬೋದು, ಎಲ್ಲ ಕಡೆಯೂ ನಾವು ಒಟ್ಟಿಗೆ ಏನೋ ಇರುತ್ತಲ್ಲ, ಒಬ್ಬರೊಬ್ಬರೇ ಒಂಟಿಯಾಗಿ ಇರೋಲ್ಲ ನಾವು ಈ ಲೈಫಲ್ಲಿ, ಹಾಗೆಯೇ. ಅದು ಅಪ್ರಿಸಿಯೇಷನ್ ತೋರಿಸಿ, ಬೇರೆಯವ್ರ ಪ್ರಯತ್ನಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿ ತೋರಿಸಿ. ಇದು ಹಾಗೆ ಅದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಅವರಿಗೆ ಮೋಟಿವೇಶನ್ ಸಿಗುತ್ತೆ. ಅವ್ರಿಗಿನ್ನೂ ಚೆನ್ನಾಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಅವರು ಪೂರೈಸಲಿಕ್ಕೆ ಅವ್ರಿಗೆ ಇದು ಸಿಗುತ್ತೆ, ಸ್ಫೂರ್ತಿ ಸಿಕ್ಕುತ್ತೆ. ಹಾಗೆ ಅವರು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಅವರು ಪೂರ್ಣ ಮಾಡಬಹುದು. ಪ್ರಯತ್ನನೂ ಕೂಡ ಅವರು ಆನೆಸ್ಟಾಗಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಥರ್ಡ್ ಪಾರ್ಟ್ ಏನಂತ ಹೇಳಿದ್ರೆ, ನಮ್ಮ ಕೆಲವೊಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದನ್ನು ಹೇಗೆ ಡೀಲ್ ಮಾಡೋದು. ಅವಾಸ್ತವಿಕ ನಿರೀಕ್ಷೆಗಳಿರುತ್ತಲ್ಲ, ಅದನ್ನು ಹೇಗೆ ಡೀಲ್ ಮಾಡೋದು. ಈ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ನ ಫಸ್ಟ್ ನಾವು ರೆಕಗ್ನೈಸ್ ಮಾಡಬೇಕಾಗತ್ತೆ. ಯಾವುದು ಅನ್ರಿಯಲಿಸ್ಟಿಕ್? ಈಗ ನಾನು ಹೋಗಿ ಚಂದ್ರನ ಮೇಲೆ ಹೋಗ್ತೀನಿ ಅಂತ ಅಂದ್ಕೊಳ್ಳೋದು, ಅದು ಅನ್ರಿಯಲಿಸ್ಟಿಕ್ ಅಲ್ವಾ? ಆ ಥರದನ್ನು ಗುರುತಿಸಿ, ಫಸ್ಟು ಐಡೆಂಟಿಫೈ ಮಾಡಿ. ಅದು ಅಚೀವ್ ಮಾಡಲಿಕ್ಕಾಗಲ್ಲ ಅಂತ ಅದನ್ನು ಗೊತ್ತಾಗುತ್ತಲ್ಲ, ಆವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅದನ್ನು ಗೊತ್ತಾದ ಮೇಲೆ ಅದನ್ನು ಓಪನ್ನಾಗಿ, ಆನೆಸ್ಟಾಗಿ ನೀವು ಅದನ್ನು ಪ್ರೋಆ್ಯಕ್ಟಿವ್ ಆಗಿ ಅಡ್ರೆಸ್ ಮಾಡಿ. ಪ್ರೋಆ್ಯಕ್ಟಿವ್ ಅಂತ ಅಂದರೆ ನೀವು ಎಲ್ಲನೂ ಆ್ಯಕ್ಟಿವ್ ಆಗಿ ವಿತ್ ಆ್ಯಕ್ಷನ್ಸು ಅದನ್ನು ತಗೋಬೇಕು. ಈಗ ಕೆಲವೊಂದು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹಾಗೆಯೇ ನಡ್ಕೋಬೇಕು. ಆನೆಸ್ಟಾಗಿ ಅದ್ರ ಬಗ್ಗೆ ಇಶ್ಯೂಸ್ ಇದ್ದರೆ, ಸಮಸ್ಯೆಗಳು ಉಂಟು ಮಾಡೋ ಕೆಲವೊಂದು ನಿರೀಕ್ಷೆಗಳಿದ್ದರೆ ಅವುಗಳ ಬಗ್ಗೆ ಮುಕ್ತವಾಗಿ, ಅಂದರೆ ಆನೆಸ್ಟಾಗಿ, ಓಪನ್ನಾಗಿ ಮತ್ತು ಪ್ರಾಮಾಣಿಕವಾಗಿ ಕಾನ್ವರ್ಸೇಷನ್ಸ್ ಮಾಡಬೇಕು. ಮುಂದಾಗೇ ನಾವು ಈ ಥರ ಆಗ್ಬೋದೇನೋ ಅಂತಂದು ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಆ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ, ಅದರಿಂದ ನಿಮಗೆ ಏನಾದರೂ ತೊಂದರೆ ಆಗ್ಬೋದು, ಸಮಸ್ಯೆ ಆಗ್ಬೋದು, ಅದನ್ನೆಲ್ಲನೂ ಮುಂಚೆನೇ ಅಡ್ರೆಸ್ ಮಾಡಿ. ನೆಕ್ಸ್ಟು ಇದು ಮಾತುಕತೆಯಿಂದ ಕಾಂಪ್ರಮೈಸ್ ಮಾಡೋದು ಮತ್ತು ನೆಗೋಷಿಯೇಟ್ ಮಾಡೋದು, ಮಾತುಕತೆ ಮತ್ತು ರಾಜಿ ಮಾಡೋದು.
ಸೊ ಎಲ್ಲರಿಗೂ ಆಗೋ ಥರದ್ದು ಒಂದು ಎಕ್ಸ್ಪೆಕ್ಟೇಷನ್ಸು ಯೂಶ್ವಲಿ ಇರುತ್ತೆ. ನಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದ್ದಾಗ ಬೇರೆ ಆಗುತ್ತೆ. ಈಗ ಬೇರೆಯವ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್, ಅವರು ಬೇರೆಯವರು ನಮ್ಮ ಬಗ್ಗೆ ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಸ್ ಇದೆಲ್ಲ ಇದ್ದಾಗ ಬೇರೆಯವ್ರ ಜೊತೆಗೂ ಇನ್ವಾಲ್ವ್ಮೆಂಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಜೊತೆಗೆ ಕೆಲಸ ಮಾಡಿ ಪರಿಹಾರ ತಗೋಬೇಕು ಅದಕ್ಕೆ. ನೆಕ್ಸ್ಟು ಫೋಕಸ್ ಮಾಡಿ, ಯಾವ್ದು ನಿಮ್ಮ ಕಂಟ್ರೋಲಲ್ಲಿದೆ ಯಾವುದು ಇಲ್ಲ. ಸೊ ನಿಮ್ಮ ಕಂಟ್ರೋಲ್ನಲ್ಲಿರೋದಷ್ಟೇ ಫೋಕಸ್ ಮಾಡಬೇಕು, ಅದ್ರ ಮೇಲೆ ಅಷ್ಟೇ ನೀವು ಗಮನ ಹರಿಸಿ, ಕಾನ್ಸಂಟ್ರೇಟ್ ಮಾಡಿ. ನೀವು ನಿಯಂತ್ರಣ ಮಾಡಬಹುದು, ಕಂಟ್ರೋಲ್ ಮಾಡಬಹುದು ಅನ್ನೋ ವಿಷಯಗಳ ಮೇಲೆ ಅಷ್ಟೇ ಗಮನ ಹರಿಸಿ. ಹಾಗೆ ಬೇರೆಯವ್ರ ನಡವಳಿಕೆ ಇದೆಯಲ್ಲ, ಬೇರೆಯವ್ರ ರೆಸ್ಪಾನ್ಸಸ್ಸು, ಬೇರೆಯವ್ರ ಆ್ಯಕ್ಷನ್ಸ್, ಇವನ್ನೆಲ್ಲ ನಿಮಗೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಬೇರೆಯವರ ಬಿಹೇವಿಯರು, ಬೇರೆಯವ್ರ ರೆಸ್ಪಾನ್ಸ್ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಬೇರೆಯವ್ರ ಆ್ಯಕ್ಷನ್ಸ್ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಆದರೆ ನಿಮ್ಮ ಸ್ವಂತ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ, ನಿಮ್ಮ ಆ್ಯಕ್ಷನ್ಸ್ ಏನು, ನಿಮ್ಮ ರಿಯಾಕ್ಷನ್ಸ್ ಏನು, ಇವೆಲ್ಲ ನಿಮಗೆ ಕಂಟ್ರೋಲ್ನಲ್ಲಿರುತ್ತೆ. ಅದ್ರ ಕಡೆ ಗಮನ ಕೊಡಿ, ಅದ್ರ ಕಡೆ ಫೋಕಸ್ ಮಾಡಿ ಜಾಸ್ತಿ. ಹಾಗೆ ಮಾಡೋದ್ರಿಂದನೂ ನಿಮಗೆ ಈ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ಅದನ್ನ ಕಡೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಸಪೋರ್ಟ್ ತೊಗೊಳ್ಳಿ. ಬೇರೆಯವರ ಬೆಂಬಲ, ಬೇರೆಯವರ ಹೆಲ್ಪ್ ತೊಗೊಳ್ಳೋದು ತುಂಬ ಮುಖ್ಯ. ಎಕ್ಸ್ಪೆಕ್ಟೇಷನ್ಸ್ ಸುಮ್ಮನೆ ಮನಸ್ಸಿನಲ್ಲಿ ಇವೆಲ್ಲ ಪಾಯಿಂಟ್ಸ್ ಹೇಳಿದೆ, ಹೇಗೆ ಕಮ್ಯುನಿಕೇಟ್ ಮಾಡೋದು, ಹೇಗೆ ಆನೆಸ್ಟ್ ಆಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು, ಹಾಗೆ ಹೇಗೆ ರಿಯಲಿಸ್ಟಿಕ್ ಆಗಿರಬೇಕು, ಅದೆಲ್ಲ ಹೇಳಿದೆ. ಹಾಗೆಯೇ ಅದೆಲ್ಲದರನ್ನು ಸೇರಿಸ್ಕೊಂಡು ನಾವು ಬೇರೆಯವರ ಸಪೋರ್ಟ್ ಬೇಕು ಅಂದರೆ ಅದನ್ನು ಕೇಳಿ, ಇದು ಮಾಡ್ಕೋಬೇಡಿ, ಹಿಂದೇಟು ಹಾಕಬೇಡಿ, ಹೆಸಿಟೇಟ್ ಮಾಡಬೇಡಿ. ನೀವು ಎಕ್ಸ್ಪೆಕ್ಟೇಷನ್ಸಿಂದ ನೀವು ಎಕ್ಸ್ಪೆಕ್ಟೇಷನ್ಸ್ ಮ್ಯಾನೇಜ್ ಮಾಡಲಿಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ನೀವು ಅದು ನಿಭಾಯಿಸಲು ತುಂಬಾ ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಸಪೋರ್ಟ್ ತೊಗೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಇರ್ಬೋದು, ಕಲೀಗ್ಸ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ಸಲ್ಲಿದ್ದರೆ ಅದು ಯಾರು ಸಿಬ್ಲಿಂಗ್ಸ್ ಅಥವಾ ಅಂದರೆ ನಿಮ್ಮ ಸಹೋದರ ಸಹೋದರಿಯರ ಅಥವಾ ಯಾರ ಅಪ್ಪ ಅಮ್ಮ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಸ್ ಇರ್ಬೋದು, ಯಾರ ಜೊತೆಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ರಿಲೇಷನ್ಶಿಪ್ಸ್ನಲ್ಲಿ ಬಂದರೆ ಯಾರು ಇನ್ವಾಲ್ವ್ಮೆಂಟ್ ಇರ್ತಾವೆ, ಈ ಎಕ್ಸ್ಪೆಕ್ಟೇಷನ್ಸ್ ಯಾರ ಬಗ್ಗೆ ಇಟ್ಕೊಂಡಿದ್ರೆ ಅದಕ್ಕೆ ಎಲ್ಲರಿಗೂ ಹೆಲ್ಪ್ ತೊಗೊಳ್ಳಿ. ಸಪೋರ್ಟಿಂದನೇ ಆಗುತ್ತೆ. ನಿಮಗೆ ಎಲ್ಲ ನೀವೇ ಮಾಡಬೇಕು ಅಂತ ಹೋದರೆ ನಿಮಗೆ ಕಷ್ಟ ಆಗುತ್ತೆ. ಹಾಗೆಯೇ ಸೊ ಇದೆಲ್ಲ ಸರಿಯೇ, ಸಪೋರ್ಟ್ ಸಿಸ್ಟಮ್ ಇರುತ್ತೆ, ಎಲ್ಲ ಇರುತ್ತೆ. ಅದನ್ನು ಮೀರಿ ನಿಮ್ಗೆ ಏನಾರ ಸ್ಟ್ರಗಲ್ಸ್ ಆಯಿತು, ಕಷ್ಟ ಆಗ್ತಿದೆ ಅಂದರೆ ನೀವು ಕೌನ್ಸಿಲರ್ ಅಥವಾ ಥೆರಪಿಸ್ಟ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ತಗೋಬಹುದು. ಸೊ ಇದು ನಾನು ಬೇರೆ ಬೇರೆ ರೀತಿ ಎಲ್ಲ ರೀತಿಲಿ ಹೇಗೆ ಎಕ್ಸ್ಪೆಕ್ಟೇಷನ್ಸ್ನ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಇಲ್ಲಿ ತನಕ ನಿಮಗೆ ತಿಳಿಸ್ಕೊಟ್ಟೆ. ಸೊ ಇದು ಹೇಗೆ ಅನ್ನಿಸ್ತು ನಿಮಗೆ, ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತಾ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ, ಆಯಿತಾ. ಹಾಗೆಯೇ ಮತ್ತೆ ನಾನು ಹೇಳಿದ ಹಾಗೆ ನೆಕ್ಸ್ಟ್ ಟೈಮಿಲ್ಲ ನಾನು ಕ್ರಿಸ್ಟಲ್ಸ್ ಮತ್ತು ಚಕ್ರಗಳ ಬಗ್ಗೆ ಅವೆಲ್ಲ ನಾನು ಬೇರೆ ಬೇರೆ ವೀಡಿಯೋಸ್ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ನಿಮಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ, ಎಷ್ಟು ಉತ್ಸಾಹ ಇದೆ ಅದನ್ನು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇಲ್ಲಿ ತನಕ ಕೇಳಿಸ್ಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಇಷ್ಟ ಆಯಿತು ಅಂದರೆ ಈ ಎಪಿಸೋಡ್ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ನಿಮ್ಮ ಕಾಳಜಿ ವಹಿಸಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹ್ಯಾವ್ ಎ ಗ್ರೇಟ್ ವೀಕ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.